ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 7, ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರೋದಿಸುತ್ತಿದ್ದ ಕೌಸಲ್ಯೆಯನ್ನು ನೋಡಿ ಲಕ್ಷ್ಮಣನು ನುಡಿದನು. ದೊಡ್ಡಮ್ಮ, ಒಬ್ಬ ಕಾಚಿತ್ ಹೆಣ್ಣಿನ ಮಾತಿಗೆ ಬೆಲೆ ಕೊಟ್ಟು ರಾಜ್ಯ ಲಕ್ಷ್ಮಿಯನ್ನು ತ್ಯಜಿಸಿ ರಾಮನು ಕಾಡಿಗೆ ಹೋಗುವುದು ನನಗೂ ಒಪ್ಪಿಗೆಯಾಗಲಿಲ್ಲ. ಕಾಮುಕನಾದ ಮುದಿರಾಜನು ಹೆಣ್ಣಿನ ದಾಸನಾಗಿ ಏನು ತಾನೇ ಹೇಳಲಾರ? ರಾಮನು ಯಾವ ಅಪರಾಧವನ್ನು ಮಾಡಿದ್ದಾನೆ ಎಂದು ಅವನಿಗೆ ರಾಜ್ಯಭ್ರಂಶದ ಶಿಕ್ಷೆ? ನನಗಂತೂ ಅವನಲ್ಲಿ ಯಾವ ದೋಷವೂ ಕಾಣಿಸುವುದಿಲ್ಲ. ನಾನಿರಲಿ, ಅವನ ಶತ್ರುವಾಗಲಿ, ಅವನಿಂದ ಶಿಕ್ಷೆಯನ್ನು ಅನುಭವಿಸಿದವನೇ ಆಗಲಿ, ಪರೋಕ್ಷದಲ್ಲೂ ಅವನಲ್ಲಿ ಯಾವ ದೋಷವನ್ನು ಎತ್ತಿ ತೋರಿಸಲಾರ. ದೇವ ಸಮಾನನಾದ, ನೇರ ನಡೆಯ, ಸಂಯಮಿಯಾದ, ಶತ್ರುಗಳಿಗೂ ಪ್ರಿಯನಾದ ರಾಮನನ್ನು ಧಾರ್ಮಿಕನಾದ ಯಾವ ಮನುಷ್ಯನು ಅಕಾರಣವಾಗಿ ತ್ಯಜಿಸಿಯಾನು? ಮತ್ತೆ ರಾಮನಿಗೆ ಎಂದನು, ಅಣ್ಣ, ವೃದ್ಧತ್ವ ಎನ್ನುವುದು ಎರಡನೆಯ ಬಾಲ್ಯ ಎನ್ನುತ್ತಾರೆ. ನಮ್ಮಪ್ಪ ಬಾಲಿಶವಾಗಿ ಹೇಳಿದ್ದನ್ನು ನೀನು ತಲೆಗೆ ಹಚ್ಚಿಕೊಳ್ಳಬೇಡ. ಈ ಸಂಗತಿ ಸಾರ್ವಜನಿಕವಾಗುವುದರ ಒಳಗೆ ನೀನು ರಾಜ್ಯವನ್ನು ವಶಪಡಿಸಿಕೊ. ನಾನು ನಿನಗೆ ಸಹಾಯವನ್ನು ಮಾಡುತ್ತೇನೆ. ನಾನು ಧನಸ್ಸನ್ನು ಹಿಡಿದು ನಿನ್ನ ಪಕ್ಕದಲ್ಲಿ ಯಮನ ಹಾಗೆ ನಿಂತೆನೆಂದರೆ ಅಧಿಕ ಪ್ರಸಂಗ ಮಾಡುವ ಧೈರ್ಯ ಯಾರಿಗೆ ಬಂದೀತು? ಯಾರಾದರೂ ನಮ್ಮನ್ನು ವಿರೋಧಿಸಲು ಬಂದರೆ ಇಡೀ ಅಯೋಧ್ಯೆಯನ್ನು ನನ್ನ ತೀಕ್ಷ್ಣ ಬಾಣಗಳಿಂದ ನಿರ್ಜನಗೊಳಿಸಿ ಏನು? ಭರತನ ಪಕ್ಷವನ್ನು ವಹಿಸುವವರು, ಅವನ ಹಿತವನ್ನು ಬಯಸುವವರು ಯಾರಾದರೂ ಇದ್ದರೆ ಅವರನ್ನು ಸದೆಬಡಿಯುತ್ತೇನೆ. ಮೆತ್ತಗಿರುವವರನ್ನು ಎಲ್ಲರೂ ತುಳಿಯುತ್ತಾರೆ. ಒಂದು ವೇಳೆ ದುಷ್ಟನಾದ ಆ ನಮ್ಮಪ್ಪ ಕೈಕೇಯಿಯಿಂದ ಪ್ರಚೋದಿತನಾಗಿ ನಮ್ಮನ್ನು ವಿರೋಧಿಸಲು ಬಂದರೆ ಯಾವ ಸಂಕೋಚವೂ ಇಲ್ಲದೆ ಅವನ್ನು ಕೊಂದು ಬಿಡೋಣ ಅಥವಾ ಸೆರೆಯಲ್ಲಿಡೋಣ. ಗುರುವಾದರೂ ದುರಹಂಕಾರಿಯಾದ ಅವಿವೇಕವಾದ ಕೆಲಸವನ್ನು ಮಾಡಿದರೆ, ದಾರಿ ತಪ್ಪಿ ನಡೆದರೆ ದಂಡಾರ್ಹ. ಅಣ್ಣ, ಈ ರಾಜ್ಯ ನಿನಗೆ ಸೇರಿದ್ದು. ಇದನ್ನು ರಾಜನು ಯಾವ ಬಲವಿದೆ ಎಂದು ಯಾವ ಕಾರಣಕ್ಕಾಗಿ ಕೈಕೇಯಿಗೆ ಕೊಡಲು ಹೊರಟಿದ್ದಾನೆ? ನಮ್ಮಿಬ್ಬರಲ್ಲಿ ವೈರವನ್ನು ಕಟ್ಟಿಕೊಂಡು ಯಾವ ಶಕ್ತಿಯ ಮೇಲೆ ವಿಶ್ವಾಸವನ್ನಿಟ್ಟು ಅವನು ರಾಜ್ಯವನ್ನು ಭರತನಿಗೆ ಕೊಡುತ್ತಾನೆ? ಪುನಃ ಕೌಸಲ್ಯಗೆ ಹೇಳಿದನು, ತಾಯಿ, ನಾನು ನಿಜವಾಗಿಯೂ ಅಣ್ಣನನ್ನು ಹೃದಯದಿಂದ ಪ್ರೀತಿಸುತ್ತೇನೆ. ಸತ್ಯದ ಧನುಸ್ಸಿನ ಮಾಡಿದ ದಾರದ ಮೇಲೆ ಆಣೆ, ಇದನ್ನು ಹೇಳುತ್ತಿದ್ದೇನೆ. ರಾಮನು ಉರಿಯುವ ಬೆಂಕಿಗಾಗಲಿ ದಟ್ಟವಾದ ಕಾಡಿಗಾಗಲಿ ಪ್ರವೇಶಿಸುವವನಾದರೆ ಅವನಿಗಿಂತ ಮುಂಚೆ ನಾನೇ ಪ್ರವೇಶಿಸಿರುತ್ತೇನೆ. ಉದಯಿಸುವ ಸೂರ್ಯನು ತನ್ನ ಪ್ರಭೆಯಿಂದ ಕತ್ತಲನ್ನು ನಾಶ ಮಾಡುವಂತೆ ನಾನು ನನ್ನ ಪರಾಕ್ರಮದಿಂದ ನಿನ್ನ ದುಃಖವನ್ನು ದೂರ ಮಾಡುತ್ತೇನೆ. ಇದನ್ನು ನೀನು ಮತ್ತು ರಾಘವನು ನೋಡಿರಿ. ಮುದುಕನು, ಹೆಣ್ಣಿನ ವ್ಯಾಮೋಹಕ್ಕೆ ಒಳಗಾದವನು, ಚಪಲ ಚಿತ್ತನೂ ಮಕ್ಕಳಾಟ ಆಡುವವನು ಆದ ನಮ್ಮ ತಂದೆಯನ್ನು ನಾನೇ ತಿರಸ್ಕರಿಸುತ್ತೇನೆ. ಲಕ್ಷ್ಮಣನ ಮಾತನ್ನು ಕೇಳಿದ ಕೌಸಲ್ಯೆಯು ರಾಮನಿಗೆಂದಳು, ಮಗು, ನಿನ್ನ ತಮ್ಮ ಲಕ್ಷ್ಮಣನ ಮಾತನ್ನು ಕೇಳಿದೆಯಲ್ಲವೇ? ಇನ್ನು ಮುಂದೇನು ಮಾಡಬೇಕು ಎಂಬುದನ್ನು ನೀನೇ ನಿರ್ಧರಿಸು. ನನ್ನ ಸವತಿಯ ಅಧರ್ಮದ ಮಾತನ್ನು ಮನ್ನಿಸಿ ಶೋಕತಪ್ತಳಾದ ನನ್ನನ್ನು ಬಿಟ್ಟು ಕಾಡಿಗೆ ಹೋಗುವುದು ತರವಲ್ಲ. ನೀನು ಧರ್ಮಜ್ಞ, ಧರ್ಮಿಷ್ಠ. ಆದುದರಿಂದ ಧರ್ಮವನ್ನು ಆಚರಿಸಲು ಇಚ್ಛಿಸುವೆಯಾದರೆ ಇಲ್ಲೇ ಇದ್ದು ನನ್ನ ಸೇವೆ ಮಾಡು. ಹಿಂದೆ ಕಾಶ್ಯಪರು ಮನೆಯಲ್ಲೇ ನಿಯತವಾಗಿದ್ದು ತಮ್ಮ ತಾಯಿಯ ಸೇವೆಯನ್ನು ಮಾಡಿ ಸ್ವರ್ಗಕ್ಕೆ ಹೋದರು. ನಿನಗೆ ನಿನ್ನ ತಂದೆಯು ಎಷ್ಟು ಪೂಜ್ಯನೋ ನಾನು ಅಷ್ಟು ಪೂಜ್ಯಳಲ್ಲವೇ? ನಾನು ನಿನಗೆ ಕಾಡಿಗೆ ಹೋಗಲು ಅನುಮತಿಯನ್ನು ಕೊಡುವುದಿಲ್ಲ. ನೀನು ಕಾಡಿಗೆ ಹೋಗಬಾರದು. ನೀನಿಲ್ಲದೆ ನನಗೆ ಬದುಕಿನಲ್ಲಾಗಲಿ ಸುಖದಲ್ಲಾಗಲಿ ಆಸಕ್ತಿ ಇಲ್ಲ. ನಿನ್ನ ಜೊತೆ ಇದ್ದು ಹುಲ್ಲು ತಿನ್ನುವುದೂ ಒಳ್ಳೆಯದು. ಒಂದು ವೇಳೆ ನೀನು ನನ್ನನ್ನು ಬಿಟ್ಟು ಕಾಡಿಗೆ ಹೋದರೆ ನಾನು ಉಪವಾಸವಿದ್ದು ಪ್ರಾಣ ಬಿಡುತ್ತೇನೆ. ಮಗನೇ, ಹಿಂದೆ ನದಿಗಳ ಒಡೆಯನಾದ ಸಮುದ್ರನು ತಾಯಿಗೆ ದುಃಖವನ್ನು ಕೊಟ್ಟು ಬ್ರಹ್ಮ ಹತ್ಯೆಯಂತಹ ಪಾಪಕ್ಕೆ ಒಳಗಾದನು. ಅದರ ಫಲವನ್ನು ಅನುಭವಿಸಿದನು. ಹಾಗೆ ನೀನು ನನ್ನ ಮಾತನ್ನು ಮೀರಿದರೆ ನರಕಕ್ಕೆ ಹೋಗುವೆ. ಹೀಗೆ ದೀನಳಾಗಿ ಗೋಳಿಡುತ್ತಿದ್ದ ತಾಯಿಗೆ ರಾಮನು ಧರ್ಮ ಸಮ್ಮತವಾದ ಮಾತನ್ನು ಹೇಳಿದನು. ಅಮ್ಮ, ತಂದೆಯ ಮಾತನ್ನು ಮೀರುವ ಶಕ್ತಿ ನನ್ನಲ್ಲಿಲ್ಲ. ನಾನು ತಲೆಬಾಗಿ ನಿನ್ನ ಪ್ರಸನ್ನತೆಯನ್ನು ಬೇಡುತ್ತೇನೆ. ಕಾಡಿಗೆ ಹೋಗಲು ನನಗೆ ಅನುಮತಿಯನ್ನು ಕೊಡು. ಹಿಂದೆ ವ್ರತಾಚಾರಿಯಾಗಿದ್ದ ಕಂಡು ಮಹರ್ಷಿಯು ತಂದೆಯ ಮಾತಿಗೆ ಗೋಹತ್ಯೆಯನ್ನು ಮಾಡಿದನು. ನಮ್ಮ ಕುಲದಲ್ಲೇ ಸಗರನ ಆಜ್ಞೆಯಂತೆ ಅವನ ಮಕ್ಕಳು ಭೂಮಿಯನ್ನು ಅಗೆದು ನಾಶವಾದರು. ಜಮದಗ್ನಿಯ ಮಗನಾದ ಪರಶುರಾಮನು
ತಂದೆಯ ಅಣತಿಯಂತೆ ತನ್ನ ತಾಯಿಯಾದ ರೇಣುಕೆಯ ತಲೆಯನ್ನೇ ಕಡಿದು ಬಿಟ್ಟನು. ಅಮ್ಮ, ಹೀಗೆ ಅನೇಕ ದೇವ ಸಮಾನರಾದ ಮಹಾತ್ಮರು ತಮ್ಮ ತಂದೆಯ ಮಾತನ್ನು ಹಿಂದೆ ಮುಂದೆ ವಿಚಾರಿಸದೆ ನಡೆಸಿದ್ದಾರೆ. ಆದುದರಿಂದ ನಾನು ನನ್ನ ತಂದೆಯ ಮಾತನ್ನು ನೆರವೇರಿಸುತ್ತೇನೆ. ಲೋಕದಲ್ಲಿ ಧರ್ಮವೇ ಪರಮತತ್ವ, ಧರ್ಮದಲ್ಲೇ ಸತ್ಯ ನೆಲೆಸಿದೆ. ಆದುದರಿಂದ ತಂದೆಯ ಮಾತನ್ನು ಪಾಲಿಸುವುದೇ ಉತ್ತಮ ಧರ್ಮ. ಮತ್ತೆ ಲಕ್ಷ್ಮಣನಿಗೆ ಎಂದನು, ತಮ್ಮ, ಧರ್ಮಿಷ್ಠನಾದವನು ತಂದೆಗೆ, ತಾಯಿಗೆ, ಬ್ರಾಹ್ಮಣನಿಗೆ, ಗುರುಗಳಿಗೆ ಕೊಟ್ಟ ಮಾತನ್ನು ನಡೆಸದೇ ಇರಬಾರದಪ್ಪ. ಆದುದರಿಂದ ತಂದೆಯ ಮಾತನ್ನು ನಾನು ಮೀರಲಾರೆ. ಕೈಕೇಯಿಯು ತಂದೆಯ ಪ್ರೇರಣೆಯಿಂದಲೇ ನನ್ನನ್ನು ಕಾಡಿಗೆ ಹೋಗಲು ಹೇಳಿದ್ದಾಳೆ. ಆದುದರಿಂದ ಕ್ಷತ್ರ ಧರ್ಮದಿಂದ ಕಲುಷಿತವಾದ ನಿನ್ನ ಬುದ್ಧಿಯನ್ನು ತಿದ್ದುಕೋ. ಧರ್ಮ ಮಾರ್ಗಕ್ಕೆ ಬಾ. ನನ್ನಂತೆ ಆಲೋಚಿಸು. ಕ್ರೂರ ವಿಚಾರಗಳನ್ನು ಮಾಡಬೇಡ. ಹೀಗೆ ಪ್ರೀತಿಯಿಂದ ಲಕ್ಷ್ಮಣನಿಗೆ ಬುದ್ಧಿ ಹೇಳಿದ ರಾಮನು ತಾಯಿಗೆಂದನು, ಅಮ್ಮ, ಕಾಡಿಗೆ ತೆರಳು ನನಗೆ ಅನುಮತಿಯನ್ನು ಕೊಡು. ನನಗೆ ಮಂಗಳವಾಗಲೆಂದು ಹರಸು. ನನ್ನ ಮಾತಿನ ಋಣವನ್ನು ತೀರಿಸಿಕೊಂಡು ಯಯಾತಿಯು ಪುನಃ ಸ್ವರ್ಗಕ್ಕೆ ಹೋದಂತೆ ನಾನು ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಮರಳಿ ಬರುತ್ತೇನೆ. ಅಲ್ಲಿಯವರೆಗೆ ದುಃಖವನ್ನು ತಡೆದುಕೊಂಡಿರು. ನಾನು, ನೀನು, ಜಾನಕಿ, ಲಕ್ಷ್ಮಣ, ಸುಮಿತ್ರೆ ಎಲ್ಲರೂ ತಂದೆಯ ಮಾತಿಗೆ ಮನ್ನಣೆಯನ್ನು ಕೊಡತಕ್ಕದ್ದು. ಇದು ಸನಾತನ ಧರ್ಮ. ಅಮ್ಮ, ಅಭಿಷೇಕದ ಈ ಸಾಮಗ್ರಿಗಳನ್ನು ತೆಗೆದಿಡು. ಶೋಕವನ್ನು ಮನಸ್ಸಿನೊಳಗೆ ಅದುಮಿಟ್ಟುಕೊಂಡು ವನವಾಸಕ್ಕೆ ಹೋಗುವ ನನ್ನ ಧಾರ್ಮಿಕ ಬುದ್ಧಿಯನ್ನು ಉತ್ತೇಜಿಸು. ರಾಮನ ಧರ್ಮಯುಕ್ತವಾದ ದೃಢವಾದ ಮಾತನ್ನು ಕೇಳಿ ಮೃತಳಂತೆ ಸಂಜ್ಞೆ ಕಳೆದುಕೊಂಡಿದ್ದ ಕೌಸಲ್ಯೆಯು ಸ್ವಲ್ಪ ಚೇತನಿಸಿಕೊಂಡು ಹೇಳಿದಳು, ಕಂದ, ನಿನಗೆ ನಿನ್ನ ತಂದೆ ಹೇಗೋ ಹಾಗೆ ನಾನು ಕೂಡ. ನಾನು ತಾಯಿಯ ಕರ್ತವ್ಯಗಳನ್ನು ನಿಭಾಯಿಸಿದ್ದೇನೆ. ನಿನ್ನ ಮೇಲೆ ವಾತ್ಸಲ್ಯದ ಧಾರೆಯನ್ನೇ ಎರೆದಿದ್ದೇನೆ. ಈಗ ನೀನು ಹೋಗುವುದಕ್ಕೆ ನನ್ನ ಅನುಜ್ಞೆ ಇಲ್ಲ. ನನ್ನನ್ನು ಶೋಕ ಸಂತಪ್ತರನ್ನಾಗಿ ಮಾಡಿ ನೀನು ಹೋಗತಕ್ಕದ್ದಲ್ಲ. ನೀನಿಲ್ಲದ ಜೀವನ ನನಗೇಕೆ? ಈ ಲೋಕವೇಕೆ? ಪಿತೃಗಳಿಗೆ ಸಿಗುವ ಸ್ವಧಾ ಆಗಲಿ, ದೇವತೆಗಳಿಗೆ ಸಿಗುವ ಸುಧೆಯಾಗಲಿ ನನಗೆ ಬೇಡ. ಈ ಪ್ರಪಂಚದಲ್ಲಿ 1,000 ವರ್ಷವಿರುವುದಕ್ಕಿಂತ ನಿನ್ನ ಬಳಿ 1 ಮುಹೂರ್ತವಿರುವುದೇ ಶ್ರೇಯಸ್ಸು. ಜನರು ಕೊಳ್ಳಿಗಳನ್ನು ತೋರಿಸಿ ಬೆದರಿಸಿದರೂ ಮಹಾಗಜವು ತನ್ನ ದಾರಿಯಿಂದ ಕದಲದಂತೆ ತಾಯಿಯ ಕರುಣಾಕ್ರಂದನವನ್ನು ನೋಡಿಯೂ ರಾಮನು ತನ್ನ ನಿರ್ಧಾರದಿಂದ ಕದಲಲಿಲ್ಲ. ಅಷ್ಟೇ ಅಲ್ಲ, ಅವನ ನಿರ್ಧಾರವು ಇನ್ನೂ ಗಟ್ಟಿಯಾಯಿತು. ಪ್ರಜ್ಞೆ ಕಳೆದುಕೊಂಡಿದ್ದ ತಾಯಿಯನ್ನು ಕ್ರೋಧಾಂಧನಾದ ಲಕ್ಷ್ಮಣನನ್ನು ನೋಡಿ ಧರ್ಮಸಮ್ಮತವಾದ ಮಾತನ್ನಾಡಿದನು. ಅಂತಹ ಮಾತನ್ನಾಡಲು ರಾಮನಿಗೆ ಮಾತ್ರ ಸಾಧ್ಯ. ಅವನೆಂದನು, ಲಕ್ಷ್ಮಣ, ನಿನಗೆ ನನ್ನ ಮೇಲಿರುವ ಭಕ್ತಿಯನ್ನು ನಾನು ಬಲ್ಲೆ. ನಿನ್ನ ಪರಾಕ್ರಮದ ಪರಿಚಯವೂ ನನಗಿದೆ. ಆದರೆ ನನ್ನ ಅಭಿಪ್ರಾಯವನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ. ಪುತ್ರ ವ್ಯಾಮೋಹಕ್ಕೊಳಗಾದ ನನ್ನ ತಾಯಿಯ ಜೊತೆ ಸೇರಿ ನೀನೂ ನನಗೆ ದುಃಖವನ್ನು ಉಂಟು ಮಾಡುತ್ತೀಯಲ್ಲ. ಲೋಕದಲ್ಲಿ ಧರ್ಮ, ಅರ್ಥ, ಕಾಮಗಳ ಫಲವು ಧರ್ಮದ ರೂಪದಲ್ಲೇ ಕಾಣಿಸುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ಪತ್ನಿಯನ್ನೇ ತೆಗೆದುಕೊಳ್ಳೋಣ. ಅವಳ ಮೂಲಕ ಧರ್ಮಾಚರಣೆ ಆಗುತ್ತದೆ. ಕಾಮದ ಮೂಲಕ ಮಕ್ಕಳನ್ನು ಪಡೆದು ಅವರ ದ್ವಾರ ಅರ್ಥಪ್ರಾಪ್ತಿಯಾಗುತ್ತದೆ. ನಾವು ಧರ್ಮ, ಅರ್ಥ, ಕಾಮಗಳನ್ನು ಸಾಧಿಸಬೇಕು. ಆಗದಿದ್ದರೆ ಕೇವಲ ಧರ್ಮವನ್ನಾದರೂ ಆಚರಿಸಬೇಕು. ಧರ್ಮವಿಲ್ಲದ ಅರ್ಥ ದ್ವೇಷವನ್ನು ಹುಟ್ಟಿಸುತ್ತದೆ. ಹಾಗೆ ಧರ್ಮವಿಲ್ಲದ ಕಾಮವೂ ನಿಂದ್ಯವೇ. ನನ್ನ ವೃದ್ಧನಾದ ತಂದೆ ನಮಗೆ ಗುರು, ದೊರೆ. ಅವನು ಕೋಪದಿಂದಲೋ, ಸಂತೋಷದಿಂದಲೋ, ಕಾಮದಿಂದಲೋ ಅಥವಾ ಬೇರೆ ಯಾವುದೇ ಕಾರಣದಿಂದಲೋ ನಮಗಿದ್ದ ಆಜ್ಞೆಯನ್ನು ನಾವು ಗೌರವಿಸಬೇಕು. ಏಕೆಂದರೆ ಇದು ಪುತ್ರಧರ್ಮ. ತಮ್ಮ, ಇದೇ ಧರ್ಮ ಪಾಲನೆ. ಇದನ್ನು ಮೀರಲು ಸಾಧ್ಯವಿಲ್ಲ. ಅವನು ತನ್ನ ಧರ್ಮವನ್ನು ಪಾಲಿಸುತ್ತಿದ್ದಾನೆ. ಅವನು ದಾರಿ ತಪ್ಪಿಲ್ಲ. ಹೀಗಿರುವಾಗ ಯಾರೋ ವಿಧವೆಯ ಹಾಗೆ ನನ್ನಮ್ಮ ಕಾಡಿಗೆ ಬರುವುದು ಅಧರ್ಮವಾಗುತ್ತದೆ. ಮತ್ತೆ ಕೌಸಲ್ಯಗೆ ಹೇಳಿದನು, ಅಮ್ಮ, ನನಗೆ ಕಾಡಿಗೆ ಹೋಗಲು ಅಪ್ಪಣೆಯನ್ನು ಕೊಡು. ನನಗೆ ಸ್ವಸ್ತಿ ವಾಚನವನ್ನು ಹೇಳು. ವನವಾಸದ ಅವಧಿಯ ಮುಗಿದೊಡನೆಯೇ ನಾನು ಹಿಂದಕ್ಕೆ ಬಂದು ಬಿಡುತ್ತೇನೆ. ಒಂದು ರಾಜ್ಯಕ್ಕಾಗಿ ನಾನು ಯಶಸ್ಸನ್ನು ಕಡೆಗಣಿಸಲಾರೆ. ಕ್ಷಣಿಕವಾದ ಜೀವಿತಕ್ಕಾಗಿ ನಾನು ಅಧರ್ಮ ಮಾರ್ಗದಿಂದ ರಾಜ್ಯವನ್ನು ಪಡೆಯಲು ಪ್ರಯತ್ನಿಸುವುದಿಲ್ಲ. ಹೀಗೆ ನುಡಿದ ಪುರುಷ ಪುಂಗವನ್ನು ಧೀರತೆಯಿಂದ ವನಗಮನವನ್ನು ನಿಶ್ಚಯಿಸಿ ತಾಯಿಗೆ ಸಮಾಧಾನವನ್ನು ಹೇಳಿ ತಮ್ಮನಿಗೆ ರಾಜಧರ್ಮವನ್ನು ಉಪದೇಶಿಸಿ ತಾಯಿಗೆ ಪ್ರದಕ್ಷಿಣೆಯನ್ನು ಬಂದು ಹೊರಡಲು ಅನುವಾದನು. ಇಷ್ಟೆಲ್ಲ ರಾಮನ ಧರ್ಮ ಪ್ರವಚನವನ್ನು ಕೇಳಿದರೂ ಲಕ್ಷ್ಮಣನು ಕ್ರುದ್ಧನಾಗಿಯೇ ಇದ್ದನು. ಅವನು ಸಿಟ್ಟಿಗೆದ್ದ ಸರ್ಪದಂತೆ ಬುಸುಗುಟ್ಟುತ್ತಿದ್ದನು. ಕೋಪದಿಂದ ಅವನ ಕಣ್ಣುಗಳು ದೊಡ್ಡದಾಗಿ ತೆರೆದುಕೊಂಡಿದ್ದವು. ರಾಮನು ಅವನ ಹತ್ತಿರ ಹೋದನು. ಅವನು ರಾಮನ ಪ್ರೀತಿಯ ತಮ್ಮನಲ್ಲವೇ? ಅವನ ಆಪ್ತ ಮಿತ್ರನೂ ಹೌದು. ಅವನು ತನ್ನ ಭಾವನೆಯನ್ನು ನಿಯಂತ್ರಿಸಿಕೊಂಡು ಸುಮಿತ್ರಾನಂದನಿಗೆ ಹೇಳಿದನು, ತಮ್ಮ, ಕೋಪ ದುಃಖಗಳನ್ನು ನಿಗ್ರಹಿಸಿಕೊ. ಧೈರ್ಯವನ್ನು ತಂದುಕೊ. ಅವಮಾನವಾಯಿತೆಂದು ವ್ಯಥಪಡಬೇಡ. ಸಮಾಹಿತ ಚಿತ್ತನಾಗು. ನನ್ನ ಅಭಿಷೇಕಕ್ಕೆ ನಡೆಯುತ್ತಿರುವ ಎಲ್ಲ ಸಿದ್ಧತೆಗಳನ್ನು ಕೂಡಲೇ ನಿಲ್ಲಿಸುವಂತೆ ಹೇಳು. ನನ್ನ ಅಭಿಷೇಕವೆಲ್ಲಿ ನಡೆದು ಬಿಡುವುದೋ ಎಂಬ ಆತಂಕದಲ್ಲಿರುವ
ಕೈಕೇಯಿ ಮಾತೆ ನಿರಾಳವಾಗಲಿ. ಅವಳಿಗೆ ದುಃಖವಾಗುವುದನ್ನು ನಾನು ಸಹಿಸಲಾರೆ. ನಾನು ತಿಳಿದಾಗಲಿ ತಿಳಿಯದಾಗಲಿ ನನ್ನ ತಂದೆಗೆ ಮತ್ತು ತಾಯಂದರಿಗೆ ಸ್ವಲ್ಪವಾದರೂ ಬೇಸರವಾಗುವಂತೆ ನಡೆದುಕೊಂಡದ್ದು ನನಗೆ ನೆನಪಿಲ್ಲ. ಸತ್ಯಸಂಧನೂ ಸತ್ಯಪರಾಕ್ರಮನೂ ಆದ ನಮ್ಮಪ್ಪನಿಗೆ ಸತ್ಯಕ್ಕೆ ಅಪಚಾರವಾಯಿತೆಂದು ಪರಲೋಕದ ಭೀತಿ ಇದ್ದರೆ ಅದು ನಿವಾರಣೆಯಾಗಲಿ. ಈ ಪಟ್ಟಾಭಿಷೇಕದ ಕಲಾಪಗಳು ನಿಲ್ಲದಿದ್ದರೆ ಸತ್ಯಕ್ಕೆ ತಪ್ಪಿದ ಸಂಕಟ ಅವನಿಗಾದೀತು. ಹಾಗೆ ಅವನು ಸಂಕಟ ಪಡುವುದು ನನಗೆ ಬೇಕಿಲ್ಲ. ಆದುದರಿಂದ ಈ ಏರ್ಪಾಡುಗಳನ್ನು ಕೂಡಲೇ ನಿಲ್ಲಿಸಿಬಿಡು. ಈ ಕ್ಷಣ ನಾನು ಕಾಡಿಗೆ ಹೊರಡಲು ಬಯಸುತ್ತೇನೆ. ನಾನು ವನವಾಸಕ್ಕೆ ಹೋಗುವುದರಿಂದ ಆ ತಾಯಿಗೆ ಸಮಾಧಾನವಾಗುವುದು. ಅವಳು ಭರತನಿಗೆ ನಿಶ್ಚಿಂತೆಯಿಂದ ಪಟ್ಟಾಭಿಷೇಕವನ್ನು ನೆರವೇರಿಸಲಿ. ನಾನು ನಾರು ಬಟ್ಟೆ ಆಜಿನ ಜಟೆಗಳನ್ನು ಧರಿಸಿ ಕಾಡಿಗೆ ಹೋದರೆ ಅವಳ ಮನಸ್ಸಿಗೆ ನೆಮ್ಮದಿ ಸಿಗುವುದು. ವನಕ್ಕೆ ಹೋಗಬೇಕೆಂಬ ಸ್ಥಿರಚಿತ್ರ ನನ್ನದು. ಮನಸ್ಸು ಕೂಡ ಸಮಾಧಾನದಿಂದ ಇದೆ. ಈಗ ಯಾವುದೇ ಗೊಂದಲವನ್ನು ಉಂಟು ಮಾಡುವುದು ಸರಿಯಲ್ಲ. ಆದುದರಿಂದ ಕೂಡಲೇ ಕಾಡಿಗೆ ಹೊರಡುತ್ತೇನೆ. ಲಕ್ಷ್ಮಣ, ಈ ಎಲ್ಲ ಘಟನೆಗಳಿಗೆ ವಿಧಿಯೇ ಕಾರಣ. ಚಿಕ್ಕಮ್ಮ ಎಂದಾದರೂ ನನ್ನ ಮತ್ತು ಭರತನ ಮಧ್ಯೆ ಭೇದವೆಣಿಸಿದ್ದನ್ನು ನೀನು ಕಂಡಿದ್ದೀಯಾ? ನನ್ನ ಅಭಿಷೇಕವನ್ನು ನಿಲ್ಲಿಸುವುದು, ಕಠಿಣ ಮಾತುಗಳಿಂದ ನನ್ನನ್ನು ಕಾಡಿಗೆ ಹೋಗಲು ಒತ್ತಾಯಿಸುವುದನ್ನು ನೋಡಿದರೆ ತಿಳಿಯುವುದಿಲ್ಲವೇ? ಇದರಲ್ಲಿ ದೈವದ ಕೈವಾಡವಿರುವುದು ಸ್ಪಷ್ಟ. ಇಲ್ಲವಾದರೆ ಗುಣಸಂಪನ್ನಳಾದ ಆ ತಾಯಿಯು ನನ್ನ ಮೇಲಿನ ಪ್ರೀತಿಯನ್ನು ಧಿಕ್ಕರಿಸಿ ನನಗೆ ಕಷ್ಟ ಕೊಡಲೆಂದು ನೀಚ ಹೆಂಗಸಿನಂತೆ ತಂದೆಯ ಮುಂದೆ ಏಕೆ ಆಗ್ರಹಿಸಿಯಾಳು? ದೈವ ಲೀಲೆಯನ್ನು ತಿಳಿಯುವುದೇ ಕಷ್ಟ. ಎಲ್ಲ ಜೀವಿಗಳ ಮೇಲೂ ಅದರ ಪ್ರಭಾವವಿದ್ದೇ ಇರುತ್ತದೆ. ಅದು ನನ್ನ ಮತ್ತು ಆ ತಾಯಿಯ ಮೇಲೆ ವಿಪರ್ಯಾಸದಿಂದ ಆಟವಾಡಿದೆ. ಲಕ್ಷ್ಮಣ, ಈ ದೈವದೊಂದಿಗೆ ಹೋರಾಡುವವರು ಯಾರು? ಅದು ಮಾಡುವ ಕರ್ಮವನ್ನು ನೋಡಿ ಅದು ಇದೆ ಎಂದು ತಿಳಿಯಬಹುದೇ ವಿನಃ ಬೇರೆ ಮಾರ್ಗವಿಲ್ಲ. ಸುಖ ದುಃಖ ಭಯ ಕ್ರೋಧ ಲಾಭ ನಷ್ಟ ಹುಟ್ಟು ಸಾವು ಎಲ್ಲವೂ ದೈವದ್ದೇ ಲೀಲೆ. ಉಗ್ರ ತಪಸ್ಸನ್ನು ಆಚರಿಸುವ ಋಷಿಗಳು ದೈವದ ಪ್ರಭಾವಕ್ಕೆ ಒಳಗಾಗಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಕಾಮ ಕ್ರೋಧಗಳಿಗೆ ವಶರಾಗುತ್ತಾರೆ. ಸಂಕಲ್ಪಿಸಿ ಆರಂಭಿಸಿದ ಕಾರ್ಯವೊಂದು ನಡೆಯದೆ ಸಂಕಲ್ಪಿಸದ ಕಾರ್ಯವೊಂದು ನಡೆದರೆ ಅದು ದೈವದ ಆಟವಲ್ಲದೆ ಮತ್ತೇನು? ಈ ರೀತಿಯ ತತ್ವಬುದ್ಧಿಯಿಂದ ನನ್ನನ್ನು ನಾನು ಸಂತೈಸಿಕೊಂಡಿರುವುದರಿಂದ ಅಭಿಷೇಕ ತಪ್ಪಿ ಹೋದದಕ್ಕೆ ನನಗೆ ಕೊಂಚವೂ ದುಃಖವಿಲ್ಲ. ಆದುದರಿಂದ ನೀನೂ ಕೂಡ ನನ್ನಂತೆ ಬೇಸರಿಸದೆ ಕೂಡಲೇ ಅಭಿಷೇಕದ ಕಾರ್ಯವನ್ನು ನಿಲ್ಲಿಸಿಬಿಡು. ಲಕ್ಷ್ಮಣ, ಇದೇ ಕಲಶಗಳಿಂದ ನನ್ನ ತಾಪಸ ಜೀವನದ ವ್ರತಸ್ನಾನವಾಗಲಿ, ಇನ್ನೇನೂ ಬೇಡ. ಈ ರಾಜವೈಭವದ ಕಲಶದ ನೀರು ನನಗೇಕೆ? ಕಾಡಿನಲ್ಲೇ ಹೊಳೆಯಿಂದ ಎತ್ತಿದ ನೀರಿನಿಂದಲೇ ನನ್ನ ವ್ರತಸ್ನಾನವಾಗುತ್ತದೆ. ರಾಜ್ಯ ಸಂಪತ್ತು ತಪ್ಪಿ ಹೋದದಕ್ಕೆ ದುಃಖ ಪಡಬೇಡ. ರಾಜ್ಯಕ್ಕಿಂತ ವನವಾಸದಲ್ಲೇ ಹೆಚ್ಚು ಸುಖವಿದೆ. ಈ ಕರ್ಮ ವಿಪರ್ಯಾಸಕ್ಕೆ ಚಿಕ್ಕಮ್ಮನನ್ನು ದೂಷಿಸಬೇಡ. ದೈವ ಪ್ರೇರಣೆಯಿಂದಲೇ ಅವಳಿಂದ ಇಂತಹ ಮಾತು ಬಂದಿದೆ. ದೈವವನ್ನು ಮೀರಲಾಗುವುದಿಲ್ಲ ಎಂಬುದು ನಿನಗೆ ತಿಳಿದಿದೆ. ಶ್ರೀರಾಮನ ಮಾತುಗಳನ್ನು ಲಕ್ಷ್ಮಣನು ತಲೆ ತಗ್ಗಿಸಿಕೊಂಡು ಕೇಳಿದನು. ಅವನ ಮನಸ್ಸು ದುಃಖ ಕ್ರೋಧಗಳ ಮಧ್ಯೆ ಹೊಯ್ದಾಡುತ್ತಿತ್ತು. ಇದ್ದಕ್ಕಿದ್ದಂತೆ ಅವನ ಹುಬ್ಬು ಗಂಟಿಕ್ಕಿದನು. ಸಿಟ್ಟಿಗೆಬ್ಬಿಸಿದ ಸರ್ಪ ಬಿಲದೊಳಗೆ ಬುಸುಗುಟ್ಟುವಂತೆ ರಭಸದಿಂದ ನಿಟ್ಟುಸಿರು ಬಿಟ್ಟನು. ಹುಬ್ಬು ಗಂಟಿಕ್ಕಿದ ಅವನ ಮುಖ ಕೆರಳಿದ ಸಿಂಹದಂತೆ ಭಯಾನಕವಾಯಿತು. ತನ್ನ ಮುಂಗೈಯನ್ನು ಆನೆ ಸೊಂಡಿಲಿನಂತೆ ಅಲ್ಲಾಡಿಸಿದನು. ತನ್ನ ಕತ್ತನ್ನು ಮೇಲಕ್ಕೂ ಅಡ್ಡಕ್ಕೂ ಹೊರಳಿಸಿದನು. ತುದಿಗಣ್ಣಿನಿಂದ ಅಣ್ಣನನ್ನು ನೋಡುತ್ತಾ ನುಡಿದನು. ಅಣ್ಣ, ಧರ್ಮದೋಷ ಉಂಟಾಗುವುದೆಂದು ಲೋಕನಿಂದೆಗೆ ಗುರಿಯಾಗಬೇಕಾದೀತೆಂದು ಶಂಕಿಸಿ ನೀನು ಕಾಡಿಗೆ ಹೋಗಲು ತೋರುವ ಸಂಭ್ರಮ ನಿನ್ನಂತಹ ವೀರರಿಗೆ ಯುಕ್ತವಾದದ್ದಲ್ಲ. ದುರ್ಬಲ ದೈವವನ್ನು ನಿನ್ನಂತಹ ಪರಾಕ್ರಮಿಗಳು ಹೊಗಳಬಾರದು. ನಿನ್ನನ್ನು ಕಾಡಿಗಟ್ಟುತ್ತಿರುವ ಈ ಎರಡೂ ಪಾಪಿಗಳ ಬಗೆಗೆ ನಿನಗೇಕೆ ಸಂಶಯ ಬರಲಿಲ್ಲ? ಧರ್ಮಾತ್ಮನಾದ ನಿನಗೆ ಧರ್ಮದ ನಾಟಕವಾಡುವ ಆ ಸ್ವಾರ್ಥಿಗಳ ಹುನ್ನಾರ ಅರ್ಥವಾಗಲಿಲ್ಲವಲ್ಲ? ಅವರು ಮೋಸದಿಂದ ತಮ್ಮ ಸ್ವಾರ್ಥ ಸಾಧನೆಯ ಉಪಾಯವನ್ನು ಮೊದಲೇ ಯೋಜಿಸಿ ಇಟ್ಟಿದ್ದರು. ಒಂದು ವೇಳೆ ಹಿಂದೆ ವರವನ್ನು ಕೊಟ್ಟಿದ್ದು ನಿಜವಾಗಿದ್ದರೂ ಈಗ ಅದು ಹೇಗೆ ಅನ್ವಯವಾಗುತ್ತದೆ? ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಅಭಿಷೇಕ ಮಾಡುವುದು ಲೋಕ ವಿರೋಧಿ ಕೆಲಸ. ಇದನ್ನು ತಾನಂತೂ ಸಹಿಸಲು ಸಾಧ್ಯವೇ ಇಲ್ಲ. ನನ್ನನ್ನು ಕ್ಷಮಿಸು. ನಿನ್ನ ಬುದ್ಧಿ ವಿವೇಚನೆಯನ್ನು ಮಂಕಾಗಿಸಿದೆ. ಕೈಕೇಯಿಯ ಕೈಗೊಂಬೆಯಾಗಿರುವ ನಮ್ಮಪ್ಪನ ಮಾತನ್ನು ನೀನು ಗೌರವಿಸುವುದೇ? ಕೈಕೇಯಿಗೆ ವಶವಾಗಿರುವ ಅವನೇ ಅಧರ್ಮಿಷ್ಠ. ಅವನಿಂದ ಲೋಕನಿಂದಿತ ವಿಚಾರ ಹೊರಡುವುದಲ್ಲಿ ಆಶ್ಚರ್ಯವಿಲ್ಲ. ಆ ಅಧರ್ಮಿಷ್ಠನ ಮಾತನ್ನು ಧಿಕ್ಕರಿಸುವ ಶಕ್ತಿ ನಿನಗೆ ಇರುವಾಗ ನೀನೇಕೆ ಸುಮ್ಮನಾಗಿರುವೆ? ಇದೆಲ್ಲ ಅವರಿಬ್ಬರು ಸೇರಿಕೊಂಡು ಮಾಡಿರುವ ಸಂಚು. ನಿನಗಿದು ತಿಳಿಯಲಿಲ್ಲವೆಂದು ನನಗೆ ದುಃಖವಾಗುತ್ತಿದೆ. ಇದಕ್ಕೆ ನೀನು ಧರ್ಮದ ಬಣ್ಣ ಕೊಡುವುದು ಸರಿಯಲ್ಲ. ಅವರಿಬ್ಬರು ಧರ್ಮ ಅಧರ್ಮದ ವಿವೇಚನೆ ಇಲ್ಲದ ಕಾಮುಕರು. ನಿನಗೆ ಕೇಡು ಮಾಡಲು ಹೊರಟಿರುವವರು ತಂದೆ ತಾಯಿ ಎಂಬ ಹೆಸರಿಗೆ ಕಳಂಕ. ಅವರಿಬ್ಬರು ದೈವ ಪ್ರೇರಣೆಯಿಂದ ಈ ಮಾತನ್ನಾಡಿದರೆಂದರೂ ಅದನ್ನು ಅವರು ಧಿಕ್ಕರಿಸಬೇಕು. ನಾನಂತೂ ಈ ದೈವವನ್ನು ನಂಬುವುದಿಲ್ಲ. ಎಡವಟ್ಟಿನ ಹೇಡಿ ಮಾತ್ರ ದೈವವನ್ನು ಆರಾಧಿಸುತ್ತಾನೆ. ವೀರನು ಸಂಭಾವಿತನೂ ಆದ ಮನುಷ್ಯ
ದೈವದ ಮುಂದೆ ತಲೆಬಾಗುವುದಿಲ್ಲ. ಯಾರು ಪುರುಷದಿಂದ ದೈವವನ್ನು ಹಿಮ್ಮೆಟ್ಟಿಸಬಲ್ಲನೋ ಅವನಿಗೆ ದೈವದ ಭಯವಿರುವುದಿಲ್ಲ. ಈ ದಿನ ದೈವ ಬಲವನ್ನು, ಪೌರುಷದ ಸಾಮರ್ಥ್ಯವನ್ನು ಜನರು ಕಾಣಲಿರುವರು. ಈಗ ನನ್ನ ಪೌರುಷದ ಮುಂದೆ ದೈವವು ಮಂಡಿಯೂರುವುದನ್ನು ಜನರು ನೋಡುವರು. ದೈವದಿಂದ ತಡೆಯಲ್ಪಟ್ಟ ನಿನ್ನ ರಾಜ್ಯಾಭಿಷೇಕ ಹಿಂದೆ ನಡೆಯಿತೆಂದು ತಿಳಿ. ಅಂಕುಶ ಸರಪಳಿಗಳಿಗೆ ಜಗ್ಗದ ಮದ್ದಾನೆಯಂತೆ ಓಡಾಡುವ ದೈವವನ್ನು ನಾನೆಂದು ಕಟ್ಟಿ ಹಾಕುತ್ತೇನೆ. ಲೋಕಪಾಲಕರೆಲ್ಲ ಸೇರಿದರೂ ಅಥವಾ 3 ಲೋಕಗಳೇ ವಿರುದ್ಧ ನಿಂತರೂ ನಿನ್ನ ಪಟ್ಟಾಭಿಷೇಕವನ್ನು ಯಾರಿಗೂ ನಿಲ್ಲಿಸಲಾಗುವುದಿಲ್ಲ. ಹಾಗಿರುವಾಗ ನಮ್ಮಪ್ಪ ಏನು ಮಾಡಿಯಾರು? ಯಾರು ನಿನ್ನನ್ನು ಕಾಡಿಗೆ ಕಳಿಸಲು ಕುತಂತ್ರವನ್ನು ಹೆಣೆದಿದ್ದಾರೋ ಅವರನ್ನೇ 14 ವರ್ಷ ಕಾಡಿಗಟ್ಟುತ್ತೇನೆ. ನಮ್ಮ ತಂದೆಯ ಮತ್ತು ಅವರ ಆ ಕೆಟ್ಟ ಆಸೆಯನ್ನು ಹೊಸಕೆ ಹಾಕುತ್ತೇನೆ. ಅದು ಹೇಗೆ ಭರತನಿಗೆ ಪಟ್ಟ ಕಟ್ಟುತ್ತಾಳೋ ನೋಡುತ್ತೇನೆ. ನನ್ನ ಪೌರುಷದ ಎದುರು ನಿಂತವರಿಗೆ ದೈವ ಬಲದಿಂದಲೂ ಪ್ರಯೋಜನವಿಲ್ಲ. ನೀನು 1000 ವರ್ಷ ರಾಜ್ಯವಾಳಬೇಕು. ನೀನು ವಾನಪ್ರಸ್ಥಕ್ಕೆ ತೆರಳಿದ ಮೇಲೆ ನಿನ್ನ ಮಕ್ಕಳು ರಾಜ್ಯಭಾರವನ್ನು ನಿರ್ವಹಿಸಬೇಕು. ಮೊದಲು ರಾಜರ್ಷಿಯಾಗಿದ್ದು ಪ್ರಜೆಗಳನ್ನು ಪಾಲಿಸಿ ಅನಂತರ ಕಾಡಿಗೆ ಹೋಗುವುದು ಕ್ರಮಬದ್ಧ. ಹಾಗೆ ವಾನಪ್ರಸ್ಥಾಶ್ರಮಕ್ಕೆ ಹೋಗುವಾಗ ಪ್ರಜೆಗಳ ಯೋಗಕ್ಷೇಮವನ್ನು ಮಕ್ಕಳಿಗೆ ವಹಿಸುವುದು ವಿಹಿತ. ಆದರೆ ಅಷ್ಟರೊಳಗೆ ರಾಜನ ಮನಸ್ಸು ಚಂಚಲವಾಗಿ ರಾಜ್ಯ ಭ್ರಂಶವಾದೀತೆಂಬ ಶಂಕೆ ನಿನಗಿದ್ದರೆ ಅದನ್ನು ಮನಸ್ಸಿನಿಂದ ತೆಗೆದುಬಿಡು. ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಅಣ್ಣ ಕೇಳು. ಹೇಗೆ ದಡವು ಸಮುದ್ರವನ್ನು ತಡೆದು ನಿಲ್ಲಿಸುವುದೋ ಹಾಗೆ ನಿನ್ನ ರಾಜ್ಯವನ್ನು ರಕ್ಷಿಸಿ ನಿನಗೆ ಕೊಡುತ್ತೇನೆ. ಆದುದರಿಂದ ಈ ಎಲ್ಲ ಮಂಗಳ ಸಾಂಭಾರಗಳಿಂದ ನಿನ್ನ ಅಭಿಷೇಕ ನಡೆಯಲಿ. ರಾಜರ ರೋಷದ ಬೆಂಕಿ ಸುಡಲು ಬಂದರೆ ಅದನ್ನು ನಾನು ನಿವಾರಿಸುತ್ತೇನೆ. ನನ್ನ ಈ 2 ಬಾಹುಗಳಿರುವುದು ಚಂದಕ್ಕಲ್ಲ, ಅಲಂಕಾರಕ್ಕಲ್ಲ. ಖಡ್ಗವು ಸೊಂಟದ ಮೇಲೆ ನೇತಾಡಿಸಿಕೊಂಡಿರುವುದಕ್ಕಲ್ಲ. ಬಾಣಗಳು ಬತ್ತಳಿಗೆಯ ಭೂಷಣಕ್ಕಲ್ಲ. ಶತ್ರುಗಳನ್ನು ಬಗ್ಗು ಬಡಿಯುವುದಕ್ಕಾಗಿಯೇ ಈ 4 ನನ್ನಲ್ಲಿ ಇರುವುದು. ಶತ್ರು ದಮನಕ್ಕಿಂತ ಬೇರೆ ಆಸೆ ನನಗೇನೂ ಇಲ್ಲ. ಮಿಂಚಿನಂತೆ ಬಳಕುವ ಖಡ್ಗವನ್ನು ಹಿಡಿದೆನೆಂದರೆ ನನ್ನೆದುರು ಇಂದ್ರನೂ ನಿಲ್ಲಲಾರ. ಈಗ ಹೇಳು, ನಿನ್ನ ಯಾವ ಶತ್ರುವಿನ ಪ್ರಾಣ, ಕೀರ್ತಿ, ಮಿತ್ರರನ್ನು ಧ್ವಂಸ ಮಾಡಬೇಕು? ಈ ಭೂಮಿಯೇ ನಿನ್ನ ವಶವಾಗಬೇಕು. ಹಾಗೆ ಮಾಡುತ್ತೇನೆ. ನನಗೆ ಆಜ್ಞೆ ಮಾಡಣ್ಣ, ನಾನು ನಿನ್ನ ಸೇವಕ. ಹೀಗೆ ದುಃಖ ರೋಷಗಳಿಂದ ಬಡಬಡಿಸಿದ ಲಕ್ಷ್ಮಣನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ರಾಮನು ಸಹಾನುಭೂತಿಯಿಂದ ಅದನ್ನು ಒರೆಸಿ ಸಮಾಧಾನ ಪಡಿಸಿ ಹೇಳಿದನು, ನನ್ನ ಮುದ್ದಿನ ತಮ್ಮ, ನಾನು ತಂದೆಯ ಮಾತನ್ನು ಮೀರಿ ನಡೆಯುವನಲ್ಲಪ್ಪ. ನಾನು ಅನುಸರಿಸಬೇಕಾದ ಸನ್ಮಾರ್ಗ ಇದೇ ಕಣು. ಎಂಬಲ್ಲಿಗೆ ಇಂದಿನ ಅಧ್ಯಾಯ ಮುಗಿಯಿತು. ಜಯ ಶ್ರೀರಾಮ್. ತಪ್ಪಿದರೆ ಕ್ಷಮಿಸಿ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.